ಕಳೆದ 10 ದಿನಗಳಿಂದ ಮುಂಬೈನಲ್ಲಿ ವಾಸ್ತವ್ಯವನ್ನು ಹೂಡಿದ್ದಂಥ ಕಾಂಗ್ರೆಸ್ನ ಅತೃಪ್ತ ಶಾಸಕ ಉಮೇಶ್ ಜಾಧವ್ ಸ್ವಕ್ಷೇತ್ರಕ್ಕೆ ವಾಪಸ್ ಬಂದಿದ್ದಾರೆ. ಕಾಂಗ್ರೆಸ್ನ ಚಿಂಚೋಳಿ ಕ್ಷೇತ್ರದ ಶಾಸಕರಿವರು ಉಮೇಶ್ ಜಾಧವ್ ಕಳೆದ 10 ದಿನಗಳಿಂದಲೂ ಕೂಡ ಮುಂಬೈನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ತಡರಾತ್ರಿ ಬೆಡಸೂರಿಗೆ ಆಗಮಿಸಿದ್ದಾರೆ ಉಮೇಶ್ ಜಾಧವ್. ಸ್ವಕ್ಷೇತ್ರಕ್ಕೆ ಆಗಮಿಸಿರುವಂತಹ ಉಮೇಶ್ ಜಾಧವ್ ಕಳೆದ 10 ದಿನಗಳಿಂದಲೂ ಕೂಡ ಮುಂಬೈನಲ್ಲಿ ವಾಸ್ತವ್ಯವನ್ನ ಇದ್ರು. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಬೆಡಸೂರು ಗ್ರಾಮ ಇದು. ಉಮೇಶ್ ಜಾಧವ್ ಚಿಂಚೋಳಿ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ. ಕಳೆದ 10 ದಿನಗಳಿಂದಲೂ ಕೂಡ ಪಕ್ಷದ ಮೇಲೆ ಮುನಿಸಿಕೊಂಡು ಅತೃಪ್ತರ ಜೊತೆ ಗುರುಸಿಕೊಂಡು ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರೆ ಅನ್ನುವಷ್ಟರ ಮಟ್ಟಿಗೆ ಸುದ್ದಿಯಾದಂತಹ ಶಾಸಕ ಉಮೇಶ್ ಜಾಧವ್. ಅತ್ತ CLP ಸಭೆಗೂ ಕೂಡ ಬಂದಿರಲಿಲ್ಲ ಉಮೇಶ್ ಜಾಧವ್. ಆದರೆ ಈಗ ಕಳೆದ 10 ದಿನಗಳಿಂದ ಬೀಡು ಬಿಟ್ಟಿದ್ದಂಥ ಉಮೇಶ್ ಜಾಧವ್ ಇವತ್ತು ಸ್ವಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಚಿಂಚೋಳಿಯ ಬೆಡಸೂರು ಗ್ರಾಮ ಏನಿದೆ ಅಲ್ಲಿಗೆ ಶಾಸಕ ಉಮೇಶ್ ಜಾಧವ್ ಆಗಮಿಸಿದ್ದಾರೆ. ಅತೃಪ್ತ ಕೈ ಶಾಸಕರ ಜೊತೆಗೆ ಗುರುತಿಸಿಕೊಂಡಿದ್ರು ಜಾಧವ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಇವತ್ತು ಉಮೇಶ್ ಜಾಧವ್ ವಾಪಸ್ ಬಂದಿದ್ದಾರೆ. ಏನಾದರೂ ಮಾತಾಡಿದ್ರ ಈ ವಿಚಾರವಾಗಿ? ಎಲ್ಲಿ ಹೋಗಿದ್ರು, ಯಾಕೆ ಹೋಗಿದ್ರು, ಆ ವಿಚಾರವಾಗಿ ಏನಾದರೂ ಪ್ರತಿಕ್ರಿಯೆ ಕೊಟ್ಟಿದ್ದಾರಾ ಸಂಜಯ್? ಆನಂದ್, ಕಳೆದ ರಾತ್ರಿ ಅಷ್ಟೇ ಉಮೇಶ್ ಜಾಧವ್ ಅವರು ಬಂದಿರುವಂತದ್ದು. ಅದು ಕೂಡ ಮುಂಬೈನಿಂದ ಹೈದರಾಬಾದ್ ಮೂಲಕ ಸ್ವಗ್ರಾಮ ಬೆಡಸೂರು ಗ್ರಾಮಕ್ಕೆ ಬಂದಿದ್ದಾರೆ. ಈ ಬೆಡಸೂರು ಗ್ರಾಮ ಅವರ ಸ್ವಕ್ಷೇತ್ರ ಚಿಂಚೋಳಿ ಕ್ಷೇತ್ರ ಏನಿದೆಯಲ್ಲ, ಆ ಚಿಂಚೋಳಿ ಕ್ಷೇತ್ರದಲ್ಲಿ ಬರ್ತಕ್ಕಂತ ಕಾಳಗಿ ತಾಲೂಕಿನ ಬೆಡಸೂರು ಗ್ರಾಮದಲ್ಲಿ ಅವರು ತಡರಾತ್ರಿ ಬಂದಿದ್ದರಿಂದಾಗಿ ಇನ್ನೂರಿಗೂ ಯಾವುದೇ ಮಾಧ್ಯಮದವರ ಸಂಪರ್ಕಕ್ಕೆ ಇನ್ನೂರಿಗೂ ಸಿಕ್ಕಿಲ್ಲ. ಅವರು 9:30 ನಂತರ ನಾವು ಗ್ರಾಮದಲ್ಲಿ ಮಾತಾಡ್ತೇನೋ ಮಾತುಗಳನ್ನ ಹೇಳಿದ್ದಾರೆ. ಇನ್ನು ಕಳೆದ 8-10 ದಿನಗಳಿಂದ ಉಮೇಶ್ ಜಾಧವ್ ಅವರು ಹೈಕಮಾಂಡ್ ಸಂಪರ್ಕವನ್ನ ಕಳೆದುಕೊಂಡಿದ್ರು. ಕಾರ್ಯಕರ್ತರ ಜೊತೆ ಕೂಡ ಸಂಪರ್ಕವನ್ನ ಕಳೆದುಕೊಂಡಿದ್ರು. ಎಲ್ಲರೂ ಅಂದ್ರೆ ಹೈಕಮಾಂಡ್ ಮುನಿಸಿನಿಂದಾಗಿ ಮುಂಬೈನಲ್ಲಿ ಅತೃಪ್ತ ಶಾಸಕರ ಜೊತೆ ಬೀಡು ಬಿಟ್ಟಿದ್ರು. ಅತೃಪ್ತ ಶಾಸಕ ಬೀಡು ಬಿಟ್ಟ ನಂತರ ಕಮಲಾಪಾಳ್ಯಕ್ಕೆ ಹೋಗ್ತಾರೆ, ರಾಜೀನಾಮೆ ಕೊಟ್ಟೆ ಕಲಬುರಗಿಗೆ ಬರ್ತಾರೆ ಅಂತ ಹೇಳಲಾಗ್ತಿತ್ತು. ಆದ್ರೆ ದಿಢೀರ್ನೆ ಇದೀಗ ಅವರ ತಂದೆಯ ಪುಣ್ಯತಿಥಿ ಕಾರ್ಯಕ್ರಮ ಇದೆ. ಅಂದ್ರೆ ಇವತ್ತು ಬೆಡಸೂರು ಗ್ರಾಮದಲ್ಲಿ ಉಮೇಶ್ ಜಾಧವ್ ಅವರ ತಂದೆ ಗೋಪಾಲ್ ಜಾಧವ್ ಅವರ 36ನೇ ಪುಣ್ಯತಿಥಿ ಇದೆ. ಈ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಉಮೇಶ್ ಜಾಧವ್ ಅವರು ಬಂದಿರುವಂತದ್ದು. ಅದರ ಜೊತೆಗೆ ಏನಂತಂದ್ರೆ ಕಾರ್ಯಕರ್ತರ ಸಭೆಗಳನ್ನು ಕೂಡ ಉಮೇಶ್ ಜಾಧವ್ ಮಾಡಲಿದ್ದಾರೆ. ಕಾರ್ಯಕರ್ತರ ಸಭೆಗಳನ್ನ ಮಾಡಿ ಮುಂದಿನ ರಾಜಕೀಯ ನಡೆಗಳ ಬಗ್ಗೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಅಂತಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಅವರು ಅಂದ್ರೆ ಮುಂದೆ ಏನು ಮಾಡಬೇಕು, ಬಿಜೆಪಿಗೆ ಹೋಗ್ಬೇಕಾ, ಬಿಜೆಪಿಗೆ ಹೋದ್ರೆ ಯಾವ ರೀತಿಯಾಗಿ ಸ್ಪರ್ಧೆ ಮಾಡಬೇಕು, ಲೋಕಸಭಾ ಮತ್ತು ಚಿಂಚೋಳಿ ಎರಡೂ ಕಡೆ ಸ್ಪರ್ಧೆ ಮಾಡೋದಷ್ಟೇ ಅನೇಕ ರಾಜಕೀಯ ತೀರ್ಮಾನಗಳನ್ನ ಕೈಗೊಳ್ಳಲಿದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಸಿಗ್ತಾ ಇರುವಂತದ್ದು. ಆದ್ರೆ ಇನ್ನೂವರೆಗೆ ಅವರು ಅಂದ್ರೆ ಮಾಧ್ಯಮದವ್ರ ಜೊತೆ ಸಂಪರ್ಕಕ್ಕೆ ಅಂದ್ರೆ ಮಾತಾಡಿದ ನಂತರ ಈ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಗೊತ್ತಾಗಲಿದೆ. ಆನಂದ್, ಧನ್ಯವಾದ ಸಂಜಯ್ ಮಾಹಿತಿಗಾಗಿ.